ಏಪ್ರಿಲ್ 2ನೇ ತಾರೀಕು ಬರುವಂತಹ ಹನುಮ ಜಯಂತಿಯ ವಿಶೇಷತೆಗಳೇನು, ಇದನ್ನ ಯಾವ ರೀತಿಯಾಗಿ ಆಚರಣೆಗಳನ್ನ ಮಾಡಬೇಕು, ಇದುವರೆಗೂ ಪಟ್ಟಂತ ಕಷ್ಟಕ್ಕೆ ನೋವಿಗೆ ಈ ಒಂದು ದಿನದಿಂದ ನಿಮಗೆ ಎಲ್ಲಾ ರೀತಿಯಾದಂತ ಬದಲಾವಣೆಗಳು ಅಭಿವೃದ್ಧಿಗಳಾಗತ್ತಾ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ವೀಕ್ಷಕರೇ, 2ನೇ ತಾರೀಕು ಅಂದ್ರೆ ಏಪ್ರಿಲ್ 2ನೇ ತಾರೀಕು ಬರುವಂತಹ ಹನುಮ ಜಯಂತಿ, ವರ್ಷಕ್ಕೆ 2 ಬಾರಿ ಹನುಮ ಜಯಂತಿ ಅನ್ನುವಂಥದ್ದು ಬರ್ತದೆ. ಅದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಹನುಮ ಜಯಂತಿ ಸೀತಾ ಅನ್ವೇಷಣೆಯ ವಿಜಯದ ದಿನದಂದು ಇದನ್ನ ಆಚರಿಸ್ತಾರೆ. ಮತ್ತು ವಿಶೇಷವಾಗಿ ಚೈತ್ರ ಮಾಸ ಹುಣ್ಣಿಮೆಯ ದಿನದಂದು ಬರುವಂತಹ ಹನುಮ ಜಯಂತಿಯ ದಿವಸ ನಾವು ಯಾವ ರೀತಿಯಾಗಿ ಆಚರಣೆಗಳನ್ನ ಮಾಡಬೇಕು, ಅಥವಾ ಯಾವ ರೀತಿಯಾದಂತಹ ಒಂದು ಉಪವಾಸ ಪುನಸ್ಕಾರಗಳನ್ನ ದೇವರಿಗೆ ನಾವು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ದಿವಸ ಹುಣ್ಣಿಮೆ ದಿವಸ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗ್ತದೆ. ದಿನನಿತ್ಯ ಕೆಲಸ ಕಾರ್ಯಗಳನ್ನು ಎಲ್ಲವೂ ಕೂಡ ಮುಗಿಸಿ ಆದ ನಂತರ ಉಪವಾಸ ಸಹಿತ ದೇವರಿಗೆ ಹೂವಿನ ಅಲಂಕಾರಗಳನ್ನು ಮಾಡಬೇಕು. ಮತ್ತು ಆಂಜನೇಯ ಸ್ವಾಮಿ ಲಡ್ಡು ಪ್ರಿಯರಾಗಿರೋದ್ರಿಂದ ಒಂದು ಲಡ್ಡು ಪ್ರಸಾದವನ್ನು ಮಾಡಿ ಆದ ನಂತರ ದೇವರಿಗೆ ಎಲ್ಲಾ ರೀತಿಯಾದ ಪೂಜೆ ಅನುಷ್ಠಾನಗಳನ್ನ ಮಾಡಿ ಓಂ ಹಂ ಹನುಮತೆ ನಮಃ ಅನ್ನುವಂಥ ಈ ಒಂದು ಮಂತ್ರವನ್ನ 108 ಬಾರಿ ನೀವು ಜಪಟನೆಗಳನ್ನ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಜಪಟನೆಗಳನ್ನ ಮಾಡಿ ಆದ ನಂತರ ಆ ಒಂದು ದಿನ ಉಪವಾಸ ಮತ್ತು ಶ್ರೀರಾಮ ಭಜನೆಯನ್ನ ನೀವು ಮಾಡಬೇಕಾಗ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಹನುಮ ದೇವರಿಗೆ ಪ್ರಿಯವಾದಂಥ ಒಂದು ಸ್ವಾಮಿ ಶ್ರೀರಾಮ ದೇವರು. ಈ ದೇವರ ರಾಮ ಭಜನೆಯನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಈ ದಿನದಿಂದನೇ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಕಷ್ಟಗಳು ನೋವುಗಳು ಎಂಥದ್ದೇ ಇದ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ಕರೆ ಮಾಡಿ. ಮತ್ತು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.